ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಅದ್ರ ಜೊತೆಗೆ ನಾಳೆನೇ ಈಗ ಸೆನ್ಸೆಕ್ಸಿನ ಎಕ್ಸ್ಪೈರಿ. ಸಂಕ್ರಾಂತಿ ಅಂತ ಏನೂ ರಜೆ ಇರಲಿಲ್ಲ NSE-ನಲ್ಲಿ. 26 ಇಂಡಿಯಾ ರಿಪಬ್ಲಿಕ್ ಡೇಗೆ ಮಾತ್ರ ರಜೆ ಇದ್ದಿದ್ದು. ಈಗ ಏನಾಯಿತು, ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ದಿಢೀರ್ ಅಂತ ನಿನ್ನೆ ನಾನು ವಿಡಿಯೋ ಮಾಡಿ ಸ್ವಲ್ಪ ಹೊತ್ತಿಗೆ ಸುದ್ದಿ ಬರ್ತಾ ಹೋಯಿತು. ಏನಂತ, ಸೆನ್ಸೆಕ್ಸ್ ಎಕ್ಸ್ಪೈರಿನ ನಾವು ಬುಧವಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಗುರುವಾರದ ದಿವಸ ಮಾರ್ಕೆಟ್ಗೆ ರಜಾ ಕೊಡ್ತಾ ಇದ್ದೀವಿ ಅಂತ. ಸೊ ಏನಾಗಿತ್ತು, ಇವಾಗ ಫುಲ್ ವಾಲಟಿಲಿಟಿ ಮತ್ತು ಇವತ್ತು ಮಾರ್ಕೆಟಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ತೀಟಾ ಡ್ರಾಪ್ ಆಗುತ್ತೆ ಅಂತ ನಾನು ಬೆಳಗ್ಗೆ ಒಂದು ಅಪ್ಡೇಟ್ ಕೂಡ ಹಾಕಿದ್ದೆ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ಇವತ್ತು ಮುಗಿದೋಗಿದೆ. ಇವತ್ತು T-1 ಡೇ ಆಯಿತು. ನಾಳೆನೇ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ. ಇದ್ರ ಮಧ್ಯೆ ರಿಸಲ್ಟ್ಸ್ಗಳು ಬಂದಿತ್ತು. IT ರಿಸಲ್ಟ್ಸ್ಗಳನ್ನು ನಾನು ಡೀಟೇಲಾಗಿ ಇನ್ನೂ ನೋಡೋಕ್ಕಾಗಿಲ್ಲ. ಇನ್ನೂ ಅದನ್ನ ಜನ ಅಳ್ದು ತೂಗು ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ ಅನ್ನೋ ಥರನೇ ಕಾಣಿಸ್ತಾರೆ. ಇವತ್ತು ಮೂಮೆಂಟ್ ಬಂದಿರೋದು ನೋಡೋದಾದರೆ ಐ ಥಿಂಕ್ ನಾಳೆ ಇನ್ಫೋಸಿಸ್ ರಿಸಲ್ಟ್ಸ್ ಇದೆ, ಅದು ಬಂದುಬಿಡ್ಲಿ. ಒಟ್ಟಿಗೆ IT ರಿಸಲ್ಟ್ಸು ಯಾವ ಥರ ಇತ್ತು ಅನ್ನೋದನ್ನು ನೋಡ್ತೋಗೋಣ, ಈಗಿನ ರಿಸಲ್ಟ್ಸನ್ನು ಮಾತ್ರ. ಜೊತೆಗೆ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ONGC ಅಂತ ಕಾಣಿಸುತ್ತೆ. 3% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. L&Tನಲ್ಲಿ ಅವ್ರದ್ದೇನು ಒಂದು ಕಾಂಟ್ರಾಕ್ಟ್ ಇತ್ತಲ್ಲ, ಅದು ಕ್ಯಾನ್ಸಲ್ ಆಯಿತು ಅಂತ ಸುದ್ದಿ ಬಂತು. ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಡೋಕ್ಕೆ ಬಂದರು L&T ಅವರು. ಅದರಷ್ಟೊತ್ತಿಗೆ ಡ್ಯಾಮೇಜ್ ಆಗಿ ಹೋಗಿತ್ತು. 3.27% ಕರೆಕ್ಷನ್ ಬಂತು. ಅದೇ ರೀತಿಗೆ ಟ್ರೆಂಟಲ್ಲಿ ಮತ್ತೆ ಇವಾಗ 3.3% ಕರೆಕ್ಷನ್ ಬಂದಿರೋದ್ರ ಮೂಲಕ 4,000 ಲೆವೆಲ್ಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಆಗಿದ್ದಂಥ ಮೂಮೆಂಟ್ಗಳು. ರಿಲಯನ್ಸಲ್ಲಿ ಇವಾಗ 2% ಇವತ್ತು ಫಾಲ್ ಬಂದಿದೆ. ICICI ಬ್ಯಾಂಕ್ ಪಾಸಿಟಿವ್ ಆಗಿತ್ತು. ಝೊಮ್ಯಾಟೋದಲ್ಲಿ 10 ಮಿನಿಟ್ಸ್ ಡೆಲಿವರಿನೆಲ್ಲ ಇವಾಗ ಗೌರ್ಮೆಂಟು ಮಧ್ಯಸ್ಥಿಕೆ ವಹಿಸಿ ಇನ್ಮೇಲಿಂದ ಮಾಡೋ ಹಾಗಿಲ್ಲ, ಆ ರೀತಿ ಟೈಮ್ ಲೈನ್ ಆಗಿ ಅಷ್ಟು ಕಮ್ಮಿ ಟೈಮ್ ಲೈನ್ದು ಮಾಡೋ ಹಾಗಿಲ್ಲ ಅಂತ ಜಿಪ್ಟೋ, ಬ್ಲಿಂಕಿಟ್ಟು, ಝೊಮ್ಯಾಟೊ ಯಾವ್ಯಾವುದಿದೆಯೋ ಯಾರು ಕ್ವಿಕ್ ಕಾಮರ್ಸ್ ಯಾರು ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಹೇಳಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಇರಲಿಲ್ಲ, ಬಟ್ ಅವ್ರದ್ದು ಇದಿತ್ತಲ್ಲ ಬ್ಲಿಂಕಿಟ್ಟು ಪ್ಲಾಟ್ಫಾರ್ಮ್ಗೆಲ್ಲ ಹೇಳಿದ್ದಾರೆ. ಡಿಸ್ಪೈಟ್ ದಟ್ 3% ಅಮೌಂಟ್ ಬಂದಿದೆ. ಅವ್ರದ್ದು ಟೆಂಪಲ್ ಏನೋ ಒಂದು ಹೊಸ ಡಿವೈಸ್ನ ಮಾಡ್ತಾ ಇದ್ದಾರೆ, ಬ್ಲಡ್ ಫ್ಲೋದು, ಬ್ರೈನ್ದು ಎಲ್ಲದು ಮ್ಯಾಪಿಂಗು. ಅದಿನ್ನೂ ಕೆಲವೊಂದು ತುಂಬ ಒಂದು ಟೀಕೆ ಬಂತು. ಅದಕ್ಕೆ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇದೆಲ್ಲ ಏನು ಪ್ರಾಕ್ಟಿಕಲ್ಲ ಏನು ಅಂತ. ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ರು, ದೀಪೇಂದ್ರ ಗೋಯಲ್ ಅವರು, CEO ಅವರು, ಫೌಂಡರ್ ಅವರು, ಝೊಮ್ಯಾಟೋದವರು. ಏನಂತ, ಇನ್ನೂ ನಾವೇನೂ ಹೇಳಿಲ್ಲ, ಇದು ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ ಅಂತ. ನಿಮ್ಮೆಲ್ಲ ಸಜೆಷನ್ನು ತೊಗೊತೀವಿ, ಆದರೆ ಎಲ್ಲ ಟೆಸ್ಟಿಂಗ್ ಮಾಡಿಕೊಂಡು ನಾವು ಆಮೇಲೆ ಬರ್ತೀವಿ ಅಂತ ಒಂದು ಸಕಾರಾತ್ಮಕವಾಗಿ ಒಂದು ಕಮೆಂಟನ್ನು ಹಾಕಿದ್ರು ಅವರು. ಸೊ ಇದಿಷ್ಟು ಇವತ್ತಿನ ನಿಫ್ಟಿ 50 ಔಟ್ಲುಕ್ ಆಯಿತು. ಅದೇ ರೀತಿಗೆ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಇದರಲ್ಲೂ ಕೂಡ ಸುಮಾರು ಕಂಪ್ನಿಗಳು ಕೆಂಪಲ್ಲೇ ಇದೆ. ಬಿಕಾಸ್ ಸ್ಟ್ರಕ್ಚರಲಿ ಮಾರ್ಕೆಟಲ್ಲಿ ಒಂದು ನೆಗೆಟಿವಿಟಿನ ಇತ್ತು. ಮಧ್ಯದಲ್ಲಿ ನಿನ್ನೆ ಟ್ರಂಪ್ ಕ್ಯಾಂಡಲ್ ಅಂತ ಕರಿತಾ ಇದ್ದಾರೆ. ಇವಾಗ ಅದರ ದಿನ ಆಯ್ತಾ ಏನು ಕತೆ, ಏನೂ ಬಂದಿಲ್ಲ. ಏನು ಟ್ರೇಡ್ ಕಾಲ್ ಆಯಿತು, ಏನೂ ಬಂದಿಲ್ಲ ಇವಾಗ ಸದ್ಯ ತನಕ ಸುದ್ದಿ. ಸೊ ಇವತ್ತಿನ ಟಾಪ್ ಗೈನರ್ ಹುಡುಕೋದು ಓಕೆ, LTI ಮೈಂಟ್ರಿ ಅಂತ ಕಾಣಿಸುತ್ತೆ. IT ಸೆಕ್ಟರ್ನ ಸ್ಟಾಕು 1.67% ಅಮೌಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಇವತ್ತಿನ ಟಾಪ್ ಲೂಸರ್ ಬಹುಶಃ ಸೋಲಾರ್ ಇಂಡಸ್ಟ್ರೀಸ್ ಅಂತ ಕಾಣಿಸುತ್ತೆ. 2.65% ಕರೆಕ್ಷನ್ ಬಂದಿದೆ. ಸೊ ಓವರಾಲು ಕಮೋಡಿಟಿ ಮಾರ್ಕೆಟ್ ಅಂತ ನೋಡೋದಾದರೆ ನೋಡಿ, ಗೋಲ್ಡ್, ಸಿಲ್ವರ್ ಎಲ್ಲ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ. ಇವಾಗ ಸಾರ್ವಕಾಲಿಕ ದಾಖಲೆ 2,77,000 ಕೊಡಬೇಕು 1 kg ಬೆಳ್ಳಿ ತೊಗೊಳಕ್ಕಾದ್ರೆ. ಅದೇ ರೀತಿಗೆ ಗೋಲ್ಡ್ ಈಗ 1,42,510 ಹತ್ರ ಕೊಡ್ತಾ ಹೋಗಬೇಕಾಗುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಒಂದು ಅನ್ಸರ್ಟನಿಟಿ. ಟ್ರಂಪ್ ಅವರು ಒಂದಿನ ವೆನೆಜುಲಾ ಅಂತಾರೆ, ಒಂದಿನ ಗ್ರೀನ್ಲ್ಯಾಂಡ್ ಅಂತಾರೆ, ಒಂದಿನ ಇರಾನ್ ಅಂತಾರೆ, ಅದು ನಿಮಗೆ ಗೊತ್ತೇ ಇದೆ. ಜೊತೆಗೆ ಈಗೇನಾಗಿದೆ, ಸುಪ್ರೀಂ ಕೋರ್ಟಿಂದ ಒಂದು ರೂಲಿಂಗ್ ಬರಬೇಕಿತ್ತಲ್ಲ, ಸುಪ್ರೀಂ ಕೋರ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಎಲ್ಲದಕ್ಕೂ ಆಕ್ರೋನಿಮ್ ಇದೆ. ಅಲ್ಲಿ ಸ್ಕೋಟಸ್ ಅಂತ ಕರೀತಾರೆ ಅವ್ರನ್ನ. ಅದನ್ನ ಈಗ ಪೋಟಸ್ ಅಂದರೆ ಹೇಗೆ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸು, ಅದೇ ರೀತಿಯಾಗಿ ಫಸ್ಟ್ ಲೇಡಿ ಆಫ್ ದ ಯುನೈಟೆಡ್ ಸ್ಟೇಟ್ಸ್ಗೂ ಏನೋ ಒಂದು ಅದರದ್ದು ಒಂದು ಆಕ್ರೋನಿಮ್ ಇದೆ. ಟ್ರಂಪ್ ಅವ್ರ ಹೆಂಡತಿ ಆಗಿರ್ತಾರೆ, ಅಫ್ಕೋರ್ಸ್ ಯಾರು ಪ್ರೆಸಿಡೆಂಟ್ ಆಗಿರ್ತಾರೋ ಅವ್ರ ಹೆಂಡತಿ ಆಗಿರ್ತಾರೆ. ಅದೇ ರೀತಿ ಇದಕ್ಕೂ ಕೂಡ ಸುಪ್ರೀಂ ಕೋರ್ಟಿಗೆ ಸ್ಕೋಟಸ್ ಅಂತ ಕರೀತಾರೆ. ಅದರದ್ದು ನಾಳೆ ಇದೆ ಹಿಯರಿಂಗು, ನಾಳೆ ಮಾರ್ಕೆಟ್ ಟೈಮಿಗೆ. ಬಟ್ ಅದು ರಿಯಾಕ್ಟ್ ಮಾಡೋಕ್ಕೆ ನಮಗೆ ನಾಡಿದ್ದು ರಜಾ. ಸೊ ಶುಕ್ರವಾರ ಅದರ ಇಂಪ್ಯಾಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಏನಂತ, ಇವಾಗ ಟ್ಯಾರಿಫ್ ಪರವಾಗಿ ಅವರು ಕೊಟ್ಟರು, ಟ್ಯಾರಿಫ್ ಮಾಡೋದು ಸರಿ ಇದೆ ಅಂತ ಬಂತು ಅಂದರೆ ಗ್ಲೋಬಲ್ ಮಾರ್ಕೆಟಲ್ಲಿ ಮತ್ತೆ ಅದು ಒಂದು ನೆಗೆಟಿವ್ ಆಗಿ ನೋಡ್ತಾ ಹೋಗ್ಬೋದು. ಇಲ್ಲ ಟ್ರಂಪ್ ಅವರಿಗೂ ಕಿವಿ ಹಿಂಡೋರು ಯಾರು ಇದ್ದಾರೆ ಅಂತ ಗೊತ್ತಾಯಿತು ಅಂದರೆ ಅಮೆರಿಕನ್ ಮಾರ್ಕೆಟ್ ರಿಯಾಕ್ಟ್ ಆಗ್ಬೋದು. ಬಟ್ ಬೇರೆ ಮಾರ್ಕೆಟ್ಗಳಿಗೆ ಅದು ಸ್ವಲ್ಪ ಒಂದು ಉಸಿರು ಬಿಡುವಂಥ ಸ್ಥಿತಿನೇ ಆಗಿರ್ಬೋದು ಅಂತ ಅನಿಸುತ್ತೆ. ನೋಡೋಣಂತೆ. ವೆನೆಜುಲಾನ ಇವಾಗ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅಲ್ಲಿಂದ ಆಯಿಲು ಜಾಸ್ತಿ ಪ್ರಮಾಣದಲ್ಲಿ ಹೊರಗಡೆ ಬರ್ತಾ ಹೋಯಿತು ಅಂತಂದರೆ, ಹಾಗಾದರೆ ಕ್ರೂಡಿಗೆ ಇನ್ನೂ ಈಗ ಸಪ್ಲೈ ಜಾಸ್ತಿ ಆಗುತ್ತಲ್ಲ, ಯಾಕೆ ಕ್ರೂಡ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ಇರಾನು ಕೂಡ ಒನ್ ಆಫ್ ದ ಸಪ್ಲೈಯರ್ಸು, ನಿಮ್ಗೆ ಗೊತ್ತಿರಲಿ. ಈಗ ಇರಾನಲ್ಲಿ ದಂಗೆ ಎದ್ದಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಇವತ್ತೋ ನಾಳೆನೋ ಯಾವತ್ತು ಸರ್ಕಾರ ಚೇಂಜ್ ಆಗುತ್ತೆ ಅನ್ನೋ ಸ್ಥಿತಿ ಇರೋದ್ರಿಂದ ಅಲ್ಲಿಂದ ಬರ್ತಾ ಇರುವಂಥ ಸಪ್ಲೈಗಳಿಗೂ ಕೂಡ ಈಗ ಹೊಡ್ತಾ ಬೀಳ್ತಾ ಹೋಗುತ್ತೆ. ವೆನೆಜುಲಾದು ಇನ್ನೂ ಬರಬೇಕು, ಯಾಕೆಂದರೆ ಗ್ಲೋಬಲ್ ಏನು ಪ್ರೊಡಕ್ಷನ್ ಆಗ್ತಾ ಇತ್ತು ಅದಕ್ಕೆ 1% ಅಷ್ಟೇ ದೊಡ್ಡ ರಿಸರ್ವ್ ಇರೋದು ವೆನೆಜುಲಾದಲ್ಲೇ ಇಡೀ ಜಗತ್ತಲ್ಲಿ, ಸೌದಿಗಿಂತನೂ ದೊಡ್ಡದು. ಆದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. ಯಾಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ರಿಫೈನ್ ಮಾಡುವಂಥದ್ದು ತುಂಬ ಕಷ್ಟ. ಎಲ್ಲ ರಿಫೈನರಿಗಳಲ್ಲೂ ವೆನೆಜುಲಾ ಆಯಿಲ್ನ ತರಿಸ್ಕೊಳ್ಳೋಂಥ ಸಾಮರ್ಥ್ಯ ಇಲ್ಲ. ರಿಲಯನ್ಸ್ ಅವರು ಆಲ್ರೆಡಿ ಮಾತುಕತೆಯಲ್ಲಿ ಇದ್ದಾರಂತೆ. 2025ರಲ್ಲಿ ಒಂದು ಸ್ವಲ್ಪ ದಿನ ತರಿಸ್ಕೊಂಡಿದ್ರು ಕೂಡ ಅಮೆರಿಕದಿಂದನೇ ವೆನೆಜುಲಾ ಆಯಿಲ್ನ. ಆಮೇಲೆ ಸ್ಯಾಂಕ್ಷನ್ ಅವರೇ ಹಾಕಿದ್ರು, ಅದನ್ನೆಲ್ಲ ತೆಗಿತಾ ಇರಲಿಲ್ಲ, ಬಿಟ್ಟಿದ್ರು. ಈಗ ಅವರು ನಿಲ್ತಾರೆ. ಹಾಗೆ ಎಲ್ಲ ರಿಫೈನರಿಗಳು ಕೂಡ ರೆಡಿ ಇಲ್ಲ ವೆನೆಜುಲಾ ಆಯಿಲ್ನ ತರಿಸ್ಕೊಳಕ್ಕೆ. ಯಾಕೆಂತಂದರೆ ಅದಕ್ಕೆ ಅದರದ್ದೇ ಆದಂಥ ರಿಫೈನ್ ಮಾಡಬೇಕಾಗುತ್ತೆ, ತುಂಬ ಜಾಸ್ತಿ ರಿಫೈನ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಅದು ಓವರಾಲ್ ಸಪ್ಲೈನಲ್ಲೂ ಕೂಡ ವೆನೆಜುಲಾ ಆಯಿಲು ತುಂಬ ಇಲ್ಲ.
ಬಟ್ ಆಗ್ಬೋದೇನೋ ಅನ್ನೋ ಒಂದು ಹೋಪಲ್ಲಿ ಮಾರ್ಕೆಟು ಕ್ರೂಡ್ ಆಯಿಲ್ ಅಲ್ಲೇ ಫ್ಲಾಟ್ ಆಗಿ ನಿಂತಿತ್ತು. ಈಗ ಇರಾನ್ ಒನ್ ಆಫ್ ದ ಆ್ಯಕ್ಟಿವಲ್ಲಿ ಸಪ್ಲೈ ಮಾಡ್ತಾ ಇರೋರು ಅವ್ರದ್ರಲ್ಲಿ ಕ್ರಂಚ್ ಆಗಿರೋದ್ರಿಂದ ಇವತ್ತು 2.59% ಕ್ರೂಡ್ ಆಯಿಲಲ್ಲಿ ಮೇಲ್ಗಡೆ ಬಂದಿದೆ. ನ್ಯಾಚುರಲ್ ಗ್ಯಾಸು ಕೂಡ ಆಲ್ಮೋಸ್ಟ್ 316 ತನಕ ಹೋಗಿತ್ತು. ಯಾಕೆಂದರೆ ಅಲ್ಲಿ ಒಂದ್ಸಲ ಬೆಚ್ಚಗಿರೋ ವೆದರ್ ಅಂತಾರೆ, ಒಂದ್ಸಲ ಕೋಲ್ಡ್ ವೆದರ್ ಅಂತಾರೆ, ಅದ್ರ ಮೇಲೇ ನಡೀತಾ ಇದೆ. ಬಟ್ ಹೋಪ್ಫುಲಿ 300ನ ಒಂದು ಒಳ್ಳೆ ರೀತಿಯಾದಂಥ ತೊಗೊಂಡು ಹೋಗಿದ್ರು 300 ಮೇಲ್ಗಡೆ. ನೋಡಿ 22ನೇ ತಾರೀಕು ಎಕ್ಸ್ಪೈರಿ ಆಗಿರುತ್ತೆ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ. ಅದೇ ರೀತಿಯಾಗಿ ಕಾಪರು ಇವತ್ತು ಆಲ್ಮೋಸ್ಟ್ ಫ್ಲಾಟಾಗಿ ನಡೀತಾ ಇದೆ. USD INR 90 ರೂಪಾಯಿ ಆಸ್ಪಾಸಲ್ಲಿ ನಡೀತಾ ಇದೆ. ಇದೆಲ್ಲದ್ರ ಮಧ್ಯೆ ಗೋಲ್ಡ್ ಸಿಲ್ವರ್ಗೆ ಇನ್ನೂ ಒಂದು ಕಾರಣ ಏನು ಅಂದರೆ, ಆಲ್ರೆಡಿ ನೋಡಿ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರೋದಿದೆ. ಇರಾನ್ ಯಾವಾಗಲೂ ಅನ್ನೋ ಥರ ಇದೆ. ಇಂಡಿಯಾದು ಟ್ರೇಡ್ ಡೀಲ್ದು ನಡೀತಾ ಇದೆ. ಜೊತೆಗೆ ಚೈನಾ ಇವಾಗ ಸಪ್ಲೈ ಕ್ರಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿಲ್ವರ್ನ. ಇದೆಲ್ಲದ್ರ ಜೊತೆಗೆ ಇನ್ನೊಂದು ಏನು ಬರ್ತಾ ಇದೆ ಅಂದರೆ, ಇವಾಗ ಫೆಡ್ಡಿನ ಒಂದು ರಿಸರ್ವ್ ಗವರ್ನರ್ ಅಂತ ಇರ್ತಾರೆ, ಅವ್ರು ಏನು ಹೇಳಿದ್ದಾರೆ, ಒಂದು ಫ್ರೀ ಹ್ಯಾಂಡ್ ನಮಗೆ ಸಿಗ್ತಾ ಇಲ್ಲ, ನಮಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಬಾರ್ದು ಅಂತಿದ್ರು, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಮತ್ತೊಂದು ಅಂತಂದ್ರೂ ಕೂಡ ಈಗ ಸರ್ಕಾರದಿಂದನೇ ಒತ್ತಡ ಬಂದು ನಾವು ಇಂಟ್ರೆಸ್ಟ್ ರೇಟ್ನ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಇದನ್ನ. ಸೊ ಅದು ಕೂಡ ಫೆಡ್ಡಿಗೆ ಹಂಗಾದ್ರೆ ಫ್ರೀ ಹ್ಯಾಂಡ್ ಇಲ್ವಾ, ಹಾಗಾದ್ರೆ ಏನು ಉದ್ದೇಶದ ಕತೆ, ಎಕನಾಮಿ ಎಲ್ಲ ಫುಲ್ ಅನ್ಸರ್ಟನಿಟಿ ಅಂತ ಇದಕ್ಕೆ ಸಾಲದಂಗೆ ನಾನು ಫಾರೆಕ್ಸ್ ರಿಸರ್ವ್ಸ್ನ ನೋಡ್ತಾ ಇದ್ದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಪ್ರತಿ ದೇಶನೂ ಫಾರಿನ್ ಎಕ್ಸ್ಚೇಂಜಲ್ಲಿ ಒಂದಿಷ್ಟು ರಿಸರ್ವ್ನ ಇಟ್ಕೊಂಡಿರ್ತಾರೆ. ಅಂದರೆ ನಮ್ಮ ದೇಶದ ರುಪಿ ಇದಿಷ್ಟೇ ಅಲ್ಲದೆ ಬೇರೆ ದೇಶದ ಅಂದರೆ ಜನರಲಿ ಡಾಲರ್ ರಿಸರ್ವ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಗೋಲ್ಡ್ ಸಿಲ್ವರ್ ರಿಸರ್ವ್ಸ್ಗಳನ್ನು ಇಟ್ಕೊಂಡಿರ್ತಾರೆ. US ಟ್ರೆಷರಿ ಬಾಂಡ್ಗಳನ್ನು ಇಟ್ಕೊಂಡಿರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಭಾರತ ಕೂಡ ಇಟ್ಕೊಂಡಿತ್ತು. ಅದರಲ್ಲಿ ಹೋದ ವರ್ಷದಿಂದ ಈಗ ಒಂದು 21% ಅಷ್ಟು ಕಮ್ಮಿ ಮಾಡ್ಕೊಂಡಿದ್ದಾರೆ. ಎಷ್ಟು ಬಾಂಡ್ಸ್ ಹೊಂದಿದ್ರು ಅದರಲ್ಲಿ 21%ನ ಕಮ್ಮಿ ಮಾಡ್ಕೊಂಡಿದ್ದಾರೆ USದು. ಯಾಕೆ ಇದು ಒಂದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಅಂದರೆ, ನೋಡಿ ಇವಾಗ USನ ಬಾಂಡ್ ರೇಟು 4% ಆಸ್ಪಾಸಲ್ಲಿ ನಡೀತಾ ಇದೆ. ಇಂಥ ಟೈಮಲ್ಲಿ ಎಲ್ಲರೂ ಆ್ಯಡ್ ಮಾಡ್ಕೊಳಕ್ಕೆ ಕೊಡ್ತಾರೆ, ಯಾಕೆಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಬರ್ತಾ ಇದೆ 4% ರೇಟನ್ನು ಅಂತ ಅಲ್ಲಿ ಅವ್ರು ನೋಡ್ತಾರೆ. ಆದರೆ ಇಂಥ ಟೈಮಲ್ಲಿ ಇಂಡಿಯಾ ಎಕ್ಸಿಟ್ ಮಾಡೋಕ್ಕೆ ನೋಡ್ತಾ ಇದೆ ಅಂತಲೂ ಒಂದು ಬಂದಿತ್ತು ಸುದ್ದಿ. ಇದು ಏನಾದರೂ ಒಂದು ಪ್ಲಾನಿಂಗ್ ನಡೀತಾ ಇದೆಯಾ? ಇಂಡಿಯಾ ಒಂದೇ ಅಲ್ಲ, ಯುರೋಪಿಯನ್ ಕಂಟ್ರೀಸ್ಗಳು ಕೂಡ ಡಾಲರ್ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಬ್ರಿಕ್ಸ್ ಕಂಟ್ರಿಗಳು ಸೇರಿಕೊಂಡು ಏನಾದರೂ ಒಂದು US ಪರ್ಯಾಯನ ಹುಡುಕಕ್ಕೆ ಆಲ್ರೆಡಿ ಯೋಚನೆಗಳು ಶುರುವಾಗಿರುತ್ತೆ. ನೋಡಿ ಇವಾಗ ಇಷ್ಟೆಲ್ಲ ಆಗ್ತಾ ಇದ್ರು ಸುಮ್ಮನೆ ಕೂತಿರ್ತಾರ. ಚೈನಾ ಸೈಲೆಂಟ್ ಆಗಿರ್ಬೋದು, ಬಟ್ ಅವರು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಮಗೆ ಬರುತ್ತೆ ಸುದ್ದಿ. ಅದು ಸೆಮಿಕಂಡಕ್ಟರ್ ಎನ್ವಿಡಿಯಾ ಅಂತ ಹೇಳ್ಬೋದು. ಎನ್ವಿಡಿಯಾ ಏನು ಮಾಡ್ತಾ ಇದೆ, ಡಿಸೈನ್ ಮಾಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಆಗೋದು ತೈವಾನಲ್ಲಿ, ಅದು TSMC ಕಂಪ್ನಿ ಅಂತ. ಅದಕ್ಕೊಂದು ರಾ ಮೆಟೀರಿಯಲ್ ಬರಬೇಕು, ಅದು ಕೂಡ ಆ ಕಡೆನೇ ಇರುವಂಥದ್ದು. ಸೊ ಈಗ ಅದೆಲ್ಲದನ್ನು ಅದಕ್ಕೆ ಮೇಯ್ನ್ ಸಪ್ಲೈ ಮಾಡ್ತಾ ಇರೋದು ಚೈನಾನೇ ಕಂಟ್ರೋಲ್ ಮಾಡ್ತಾ ಇರೋದು. ಸೊ ಚೈನಾ ಅಡ್ಡ ಹಾಕ್ತು ಅಂತಂದರೆ ಎಲ್ಲ ಇವಾಗ ಚಿಪ್ ಇಲ್ಲದೆ ಏನು ನಡೆಯಲ್ಲ. ಇವಾಗ ಯಾವ ಇಲ್ಲ, ಯಾವ ಫೋನು ಇಲ್ಲ, ಏನೂ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು ಕ್ರಂಚ್ ಅಂತ ಬಂತು ಅಂತಂದರೆ ಅದು ಇದ್ರ ಮೇಲೆ ಆಗ್ತಾ ಹೋಗುತ್ತೆ. ನೀವು ಅದನ್ನು ಕೊಡಿ, ನಾವು ಇದನ್ನು ಕೊಡ್ತೀವಿ ಅನ್ನೋ ಥರ ಲೆವರೇಜಲ್ಲಿ ಜಗತ್ತು ನಡೆಯುವಂಥ ಪರಿಸ್ಥಿತಿ ಬರ್ತಾ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಮಗೆ ಸಿಗೋದು ಇವೆಲ್ಲ ಅಲ್ಪ ಸ್ವಲ್ಪ ಡೇಟಾ. ನೋಡಿ ಗ್ಲೋಬಲ್ ಲೆವೆಲಲ್ಲಿ ಎಷ್ಟು ಆಗ್ತಾ ಇರ್ಬೋದು, ಯಾವ ಲೆವೆಲಲ್ಲಿ ಅಡ್ವಾನ್ಸ್ಮೆಂಟ್ಗಳಾಗ್ತಾ ಇದೆ ಇದು ಅನ್ನೋದು ನೀವೇ ನೋಡಿದರೆ. ಹಾಗಾಗಿ ಪ್ರತಿಯೊಂದು ದೇಶನೂ ಕೂಡ ಇವಾಗ ರೇಸಲ್ಲಿ ನಿಂತಿದೆ. ಸೊ 2026 ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಮಸಾಲದ ಭರಿತವಾಗಿ ಶುರುವಾಗಿದೆ. 15 ದಿನದಲ್ಲೇ ನೋಡೋಣ ಸಂಕ್ರಾಂತಿ ಆದಮೇಲೆ ಇನ್ನೇನಾದರೂ ಸೂಪರ್ ಆಗಿರೋ ನ್ಯೂಸ್ಗಳು ಬರುತ್ತಾ ಅಂತ. ಸೊ ಇದಿಷ್ಟು ನ್ಯೂಸ್ಗಳು ಅಂತ ಕವರ್ ಮಾಡಬೇಕಾಗಿದ್ದು. ಅದನ್ನು ಬಿಟ್ಟು ಅಂತಂದರೆ ಇವತ್ತು FID ಡೇಟಾ ಬಂದಿರುತ್ತೆ, ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ TCS ರಿಸಲ್ಟ್ಸು, HCL ರಿಸಲ್ಟ್ಸು ಇದೆಲ್ಲದನ್ನು ಕೂಡ ಇನ್ಫೋಸಿಸ್ ರಿಸಲ್ಟ್ ಜೊತೆಗೆ ಮಾತಾಡ್ತಾ ಹೋಗೋಣಂತೆ. ಜೊತೆಗೆ ಒಬ್ಬರು ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ರಿಲಯನ್ಸ್ ಪವರ್ ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಕೇಳ್ಬಿಟ್ಟು ನೀವು ಹೇಳಿದ್ರಿ ಟ್ರೇಡಿಂಗ್ ವ್ಯೂನಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ನೋಡೋದು, ಸ್ಕ್ರೀನರಲ್ಲಿ ನೀವು ನೋಡ್ಬೋದು. ಅದನ್ನ ಆಲ್ರೆಡಿ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಾನು, ಯಾವ ರೀತಿಯಾಗಿ ನಾವು ಡೇಟಾಗಳನ್ನು ಅನಲೈಸ್ ಮಾಡೋದು ಅಂತ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಈ ವಿಡಿಯೋದ ಎಂಡಿಗೆ ಬರುತ್ತೆ, ನೀವು ನೋಡ್ಬೋದು. ಇನ್ನೂ ಒಂದು ವಿಡಿಯೋ ಪ್ರಾಬಬ್ಲಿ ನಾಡಿದ್ದು ರಜಾ ಅಲ್ವಾ, ಅವತ್ತಿಗೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಯಾವ ರೀತಿಯಾಗಿ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು ಅಂತ. ಆವಾಗ ನೀವೇ ಅನಲೈಸ್ ಮಾಡ್ತಾ ಹೋಗ್ಬೋದು, ಯಾಕಂದರೆ ಲೈವ್ ಡೇಟಾ ಆ್ಯಸ್ ಪರ್ ಸೆಬಿ ಗೈಡ್ಲೈನ್ಸ್ ನಾವು ಮಾತಾಡೋಗಿಲ್ಲ. ಇವತ್ತು ICICI ಪ್ರೊಡೆನ್ಷಿಯಲ್ಸು ರಿಸಲ್ಟ್ಸ್ ಇತ್ತು, ICICI ಲಾಂಬಾರ್ಡ್ಸ್ ರಿಸಲ್ಟ್ಸ್ ಇತ್ತು. ಎಲ್ಲದೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಯಾಕಂದರೆ ನೋಡಿ ಯಾವ ರಿಸಲ್ಟ್ ಬಂದರೂ ಇವಾಗ ಈಗಿರೋ ಪರಿಸ್ಥಿತಿಯಲ್ಲಿ ಈ ರೀತಿ ಇದೆ. ಟಾಟಾ ಎಲ್ಎಕ್ಸಿ ಒಂದು ಮಿಡ್ ಕ್ಯಾಪ್ IT ಕಂಪನಿ, ಜಸ್ಟ್ ಡಯಲ್ಲು ಇದೆಲ್ಲದರೂ ಸರಿಸುಮಾರು 22 ಕಂಪನಿಗಳ ರಿಸಲ್ಟ್ಸ್ ಇತ್ತು. ಇವತ್ತು ಆಲ್ಮೋಸ್ಟ್ 50-50 ಆಗಿದೆ ಇದುವರೆಗೂ ರಿಸಲ್ಟ್ಸ್ ಬಂದಿರೋದ್ರಲ್ಲಿ. 42 ಕಂಪನಿಗಳಲ್ಲಿ 21 ಪಾಸಿಟಿವ್ ಗ್ರೋತ್ ಕೊಟ್ಟಿದೆ, 21 ನೆಗೆಟಿವ್. ಟೆಕ್ಸ್ಟೈಲ್ ಟಾಪ್ ಸೆಕ್ಟರ್ ಆಗಿದೆ, ಟೆಲಿಕಾಮು ನೆಗೆಟಿವ್ ಸೆಕ್ಟರ್ ಆಗಿ ಉಳಿದಿದೆ. ಯಾಕಂದರೆ ಟೆಲಿಕಾಮ್ದು ಮತ್ತೆ ಇವಾಗ ಇದನ್ನು ಜಾಸ್ತಿ ಮಾಡ್ತಾರೆ ಅಂತ ಸುದ್ದಿ ಏನು, ಅವ್ರು 10 ವರ್ಷಕ್ಕೆ ಕಾಂಟ್ರಾಕ್ಟ್ನ ತೊಗೊಂಡಿದ್ದಾರೆ. ಪ್ರತಿ 11 ತಿಂಗಳಿಗೆ ಒಂದ್ಸಲ ನಾವು 11 ತಿಂಗಳಿಗೂ 22 ತಿಂಗಳಿಗೆ ನಾವು ಒಂದ್ಸಲ ನಿಮಗೆ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಯಾರಾದರೂ ಆ್ಯನ್ಯುವಲ್ ಪ್ಲ್ಯಾನು ನೀವು ತೊಗೊತೀರಾ ಅಂತಂದರೆ ಐ ಥಿಂಕ್ ಮಾರ್ಚ್ ಏಪ್ರಿಲ್ ಒಳಗಡೆ ತೊಗೊಳೋಂಥದ್ದು ಒಳ್ಳೆಯದು. ಆಮೇಲೆ ಮತ್ತೆ ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಅಫ್ಕೋರ್ಸ್ ಅಪ್ಫ್ರಂಟ್ ನೀವು ದುಡ್ಡು ಕೊಟ್ಟಿರ್ತೀರ, ಅದು ಬೇರೆ ವಿಚಾರ. ಆ್ಯನ್ಯುವಲ್ ಪ್ಲಾನ್ ಅಂದರೆ 3,500 ನಡೀತಾ ಇದೆ ಇವಾಗ. ಯಾಕೆ ಆ ಥರ ಮಾಡ್ತಾರೆ ಅಂದರೆ ಆ್ಯಾವ್ರೇಜ್ ಇನ್ಕಮ್ ಪರ್ ಯೂಸರ್ ಅಂತ, ಒಂದು ಆ್ಯಾವ್ರೇಜ್ ರೆವೆನ್ಯೂ ಪರ್ ಯೂಸರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಅದರಲ್ಲಿ ಜಿಯೋಗಿಂತ ಏರ್ಟೆಲ್ ಮುಂಚೂಣಿಯಲ್ಲಿದೆ. 256 ರೂಪಾಯಿ ಏನೋ ಸಿಗುತ್ತಂತೆ ಅವರಿಗೆ ಒಬ್ಬರು ಯೂಸರಿಂದ. ಜಿಯೋದು 218 ರೂಪಾಯಿ ಆ ಥರ ಆಸ್ಪಾಸಲ್ಲಿದೆ. ಅವರ ಟಾರ್ಗೆಟು 300 ರೂಪಾಯಿಗಿಂತ ಜಾಸ್ತಿ ಮಾಡಬೇಕು ಅಂತ ಇದೆಯಂತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಟೆಲಿಕಾಮ್ ಬಟ್ ಇವಾಗ ಸದ್ಯನ ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ. ಅದೇ ರೀತಿಯಾಗಿ ಇನ್ಫ್ಲೇಷನ್ ಡೇಟಾ ನಿನ್ನೆ ಸ್ವಲ್ಪ
ಸ್ವಲ್ಪ ಜಾಸ್ತಿ ಆಗಿದೆ ಬಂದಿದೆ ನೋಡಿ. ಪ್ರೀವಿಯಸ್ 0.71 ಬಂದಿತ್ತು. ಅರ್ಬನ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಬಂದಿತ್ತು. CPI WPI ಇನ್ಫ್ಲೇಷನ್ ಯಾವ ರೀತಿ ನೋಡೋದು ಅಂತ ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಇದೆ, ನೀವು ನೋಡ್ಬೋದು. WPI ಇನ್ಫ್ಲೇಷನ್ ನಾಳೆ ಬರುತ್ತೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ನಾನು ನೋಡಿದಂಗೆ ರೂರಲ್ದು ಜಾಸ್ತಿ ಆಗಿದೆ, ಅರ್ಬನ್ದು ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಸೊ ರೆಪೋ ರೇಟು ನೆಕ್ಸ್ಟು ಪಾಸ್ ಆಗುವಂಥ ಸಾಧ್ಯತೆಗಳು ಇದೆ. ಇನ್ನೊಂದು ನೆಕ್ಸ್ಟ್ ಏನು ಮೀಟ್ ಆಗ್ತಾರೋ ಅದರಲ್ಲಿ ಪಾಸ್ ಮಾಡ್ತಾ ಹೋಗ್ಬೋದು, ಕಮ್ಮಿ ಮಾಡ್ದಲ್ಲೇ ಇರ್ಬೋದು ಇದನ್ನು ನೋಡೋದಾದರೆ. ಅದೇ ರೀತಿಯಾಗಿ OI ಅಂತ ನೋಡಿದ್ರೆ ಇವತ್ತು ಹಗ್ಗ ಜಗ್ಗಾಟ ನಡೀತಾನೆ ಇತ್ತು. 25,700 800 ಮಧ್ಯದಲ್ಲಿ, ಕೊನೆಗೆ 2 ಮಧ್ಯದಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಕ್ಲೋಸಿಂಗ್ ಆದಮೇಲೆ ಇದು ನೋಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಬೇಕಾದರೆ ನಾವು ಏನು ಮಾಡ್ಬೋದು, ಮುಂದಿನ ಎಕ್ಸ್ಪೈರಿ ನೋಡ್ತಾ ಹೋಗ್ಬೋದು. ಮುಂದಿನ ಎಕ್ಸ್ಪೈರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಪೊಸಿಷನ್ ಬಿಲ್ಡಪ್ ಆಗಿರೋ ಥರ ಕಾಣಿಸ್ತಾ ಇದೆ. ಮುಂದಿನ ಎಕ್ಸ್ಪೈರಿ ಓಕೆ ಇದನ್ನು ತೆಗೆದುಬಿಡ್ತೀನಿ. ಮುಂದಿನ ಎಕ್ಸ್ಪೈರಿಗೆ ಇನ್ನೂ ಪೊಸಿಷನ್ಗಳು ಅಷ್ಟು ದೊಡ್ಡದಾಗಿ ಬಿಲ್ಡಪ್ ಆಗಿರಲ್ಲ ನೋಡಿ. 1 CR ಎಷ್ಟು ಟೋಟಲ್ OI CA ಅನ್ನೋದು ಎಷ್ಟು ಅನ್ನೋದು ಲೆಫ್ಟ್ ಸೈಡ್ ಆಕ್ಸೆಸಲ್ಲಿ ಬರ್ತಾ ಇರುತ್ತೆ. again ಸ್ಟಾಕ್ ಮೋಜೋ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ MM20 MM10 ಅನ್ನೋ ಒಂದು ಕೂಪನ್ ಕೊಟ್ಟಿದ್ರೆ ನಿಮಗೆ ಡಿಸ್ಕೌಂಟ್ ಇತ್ತು, ಈಗಲೂ ಇರ್ಬೋದು. ಪ್ರತಿ ಬಿಡೋದು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟ್ ಇದೆ ಅಂದರೆ ನೀವು ತೊಗೊತ ಹೋಗ್ಬೋದು. ಬಟ್ ಈಗ ಏನು ನಾಳೆ ನೋಡಬೇಕಾಗಿರೋದು ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ 14 ಜನವರಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನೋಡೋದಾದ್ರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. OI ಮಧ್ಯದಲ್ಲಿ ಯಾರೂ ಅಂತ ದೊಡ್ಡ ಪೊಸಿಷನ್ ನೋಡಿ. ಡಿಫ್ರೆನ್ಸ್ ನೋಡಿ, ನಿಫ್ಟಿ ಎಕ್ಸ್ಪೈರಿ ಹತ್ತಿರ ಬಂದಾಗ 2 ಕೋಟಿಗಿಂತನೂ ಜಾಸ್ತಿ ಇರುತ್ತೆ ಒಂದೊಂದ್ಸಲ OI. ಬಟ್ ಸೆನ್ಸೆಕ್ಸಲ್ಲಿ ನೋಡಿ ಮ್ಯಾಕ್ಸಿಮಮ್ 20 ಲಕ್ಷ, ಮ್ಯಾಕ್ಸಿಮಮ್ OI 20 ಲಕ್ಷ ಅಂದರೆ ಕಮ್ಮಿ. ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡೋರು ಕಮ್ಮಿ ಕಂಪೇರ್ ಟು BSE. ಬಟ್ ಇವಾಗೇನೋ ಅಪ್ರೂವಲ್ ಸಿಗುತ್ತೆ, NSEನ ಸದ್ಯದಲ್ಲಿ ಲಿಸ್ಟಿಂಗ್ ಮಾಡಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಆ ಜೋಶಲ್ಲಿ ಇವತ್ತು BSE ಸ್ಟಾಕ್ಗಳು ಕೂಡ ಮೇಲ್ಗಡೆ ಹೋಗಿತ್ತು ಅಂತ ಕಾಣಿಸುತ್ತೆ. ನೋಡೋಣ ಅದು ಅಪ್ರೂವಲ್ ಸಿಗುತ್ತಾ ಏನಾಗುತ್ತೆ ಅಂತ ನೋಡೋಣ. ಅದೇ ರೀತಿ ಓವರಾಲ್ ಸೆಕ್ಟರ್ ನೋಡಿದ್ರೆ ಆಲ್ಮೋಸ್ಟ್ 50-50 ಅಂತ ಹೇಳ್ಬೋದು. ಆದರೆ ಮೆಜಾರಿಟಿ ಬಿದ್ದಿರೋದು ಜಾಸ್ತಿ ಬಿದ್ದಿದೆ ಗೇನ್ ಆಗಿರೋದಕ್ಕಿಂತ. PSU ಬ್ಯಾಂಕು IT ಸೆಕ್ಟರ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಬಿಟ್ಟರೆ ಡಿಫೆನ್ಸು, ಕನ್ಸ್ಯೂಮರ್ ಡ್ಯೂರಬಲ್ಸು ಎಲ್ಲ ಆಲ್ಮೋಸ್ಟ್ ಎಂಥ ಸೇಫ್ ಸೆಕ್ಟರ್ ಅಂತಿರೋ ಎಲ್ಲದೂ ಕೂಡ ಇವತ್ತು ಒಂದು ಸೆಲ್ಲಿಂಗ್ಗೆ ಆಗಿರೋ ಥರ ಕಾಣಿಸ್ತಾ ಇತ್ತು. ಹಾಗೆಯೇ ಕ್ಲೈಂಟ್ DI ಡೇಟಾ, ಅದರಲ್ಲಿ ಇನ್ನೇನು ಎಕ್ಸ್ಪ್ಲೇನ್ ಮಾಡುವಂಥದ್ದೇ ಇಲ್ಲ, ನೀವೇ ನೋಡ್ತಾ ಇದ್ದೀರಾ ಏನು ಕತೆ ಅಂತ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ನೋಟ್ ಡೌನ್ ಮಾಡ್ಕೊತಾ ಇದ್ದೀನಿ ಒಂದೊಂದನ್ನೇ, ಯಾವತ್ತು ಶನಿವಾರ ಭಾನುವಾರ ಇರುತ್ತೋ ಅವತ್ತು ಮಾಡೋಣಂತೆ. ಸೊ ಡೇಟಾ ಈ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. 13 ಜನವರಿದು ಈ ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ಡೇಟಾನ ಕ್ಲೈಂಟ್ಗಳು. ಅದೇ ರೀತಿಯಾಗಿ ಇವತ್ತು ಟೋಟಲ್ ಬೈಯಿಂಗ್ ಸೆಲ್ಲಿಂಗ್ ನೋಡೋದಾದರೂ ಕೂಡ FIಗಳು 1,500 ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ. DIಗಳು 1,500 ಕೋಟಿ ಸೆಲ್ಲಿಂಗು. DIಗಳು ಮೈನರ್ ಬೈಯಿಂಗ್ ಇವತ್ತು, ಯಾಕಂದರೆ 3 ದಿನದಿಂದ ಚೆನ್ನಾಗೇ ಪಂಪ್ ಮಾಡಿದ್ರು ಅವರು. ಇವತ್ತು 1,182 ಕೋಟಿನ ಮಾತ್ರ ಬೈ ಮಾಡಿದ್ದಾರೆ DIಗಳು. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. IPOಗಳದ್ದು ಮಾಮೂಲಿ ಇರುತ್ತೆ. ಇದೇನೋ 127 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಕೇಳ್ಪಟ್ಟೆ ಭಾರತ್ ಕೋಕಿಂಗು. ನೋಡೋಣ ಯಾವತ್ತು, ನಾಡಿದ್ದು ಐ ಥಿಂಕ್ ಎಲ್ಲ ರಜಾ ಮುಗಿಸ್ಕೊಂಡು ಲಿಸ್ಟಿಂಗ್ ಆಗುತ್ತೆ. ಎಲ್ಲರೂ ಕೇಳ್ಕೊಳ್ಳಿ, ಯಾರಾದರೂ ಲಿಸ್ಟಿಂಗ್ ಫಸ್ಟ್ ಆಫ್ ಆಲ್ ಸಿಗಬೇಕು, ಸಿಗದವರು ಒಳ್ಳೆ ರೀತಿಯಲ್ಲಿ ಲಿಸ್ಟಿಂಗ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನು ಕೂಡ ಸಿಗ್ತಾ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.